ಮತ್ತು ಬೆಳಗಾವಿನಲ್ಲಿ ಡಿನ್ನರ್ ಪಾರ್ಟೀಸ್ ಶುರುವಾಗಿದೆ ಸರ್. ಊಟ ತಿಂಡಿ ಮಾಡೋದಕ್ಕೆ ಏನಪ್ಪ ಬ್ರೇಕು ಪಾಲಿಟಿಕ್ಸು. ಸಹಜವಾಗಿ ನಾವೆಲ್ಲ ಶಾಸಕರು ಸ್ನೇಹಿತರಪ್ಪ, ಎಲ್ಲ ಪಕ್ಷದವರು ಸ್ನೇಹಿತರೆ. ನಾವು ಸಹಜ ಒಂದು ಕಡೆ ಸೇರಿದಾಗ ಒಬ್ಬರು ಮನೆಯಲ್ಲೋ ಊಟ ವ್ಯವಸ್ಥೆ ಮಾಡಿರ್ತಾರೆ, 4 ಜನ ಊಟ ಮಾಡ್ತೀವಿ, ಎಲ್ಲೋ ಹೋಟ್ಲು ಊಟ ಕರೀತಾರೆ. ಅಲ್ಲಿ ಯಾರೂ ಕೂಡ ಬೆಳಗಾಮಲ್ಲಿ ನಮ್ಮ ಸ್ವಂತ ಮನೆಗಳಿಲ್ಲ, ನಮಗೆ ಯಾರು ಊಟಕ್ಕಾದ್ರೂ ಹೋಗ್ತೀವಿ. ಹಾಗೆ ಶಾಸಕರು ಪರಸ್ಪರ ಸ್ನೇಹಿತರುಗಳು ಊಟ ಮಾಡ್ತಕ್ಕಂಥದ್ದು ಡಿನ್ನರ್ ಪಾಲಿಟಿಕ್ಸ್ ಅಲ್ಲ. ಕೆಲವೇ ಶಾಸಕರು ಮಾತ್ರ ಸಿ ಎಂ ಮಾತ್ರ ಸೇರ್ತಾರೆ ನೋಡಿ, ಸಿ ಎಮ್ಮು ಸಹಜವಾಗಿ ಅವರ ಮನೆ ಮಾಡಿದ್ದಾರೆ. ಆ ಊಟದ ಸಮಯಕ್ಕೆ ನಮ್ಮನ್ನು ಕರೀತಾರೆ. ಇವತ್ತಿಂದ ಅಲ್ಲ, ನಾನು ಕಂಡಾಗಿ ಹಿಂದೆ ಸಿ ಎಮ್ ಆಗಿದ್ದಾಗ ನಾನು ಕಂಡಿದ್ದೀನಿ 5 ವರ್ಷದ ಕಾಲ. ಈಗಲೂ ಕೂಡ 2 ವರ್ಷ ಕಂಡಿದ್ದೀನಿ. ಆ ಸಿ ಎಮ್ ಅವ್ರ ಮನೆ ಮಾಡಿದ್ರಲ್ಲಿ ಜೊತೆಯಲ್ಲಿ ಯಾರು ಸಿಕ್ಕಿದ್ರು ಕೂಡ ಊಟಕ್ಕೆ ಬಂದರು ಅಂತ ಕರೀತಾರೆ. ನಾನು ಭಾಳ ಸಲ ಊಟ ಮಾಡ್ಕೊಂಡು ಬಂದಿದ್ದೀನಿ. ಹಾಗಂದು ಮಾತ್ರಕ್ಕೆ ಅದು ಪಾಲಿಟಿಕ್ಸ್ ಅಲ್ಲ. ದಯಮಾಡಿ ಅದಕ್ಕೆ ನಾವು ಬಣ್ಣ ಕಟ್ಟೋದು ಬೇಡ. ಅದು ಯಾವುದು ಡಿನ್ನರ್ ಪಾಲಿಟಿಕ್ಸ್ ಅಲ್ಲ. ಪಾಲಿಟಿಕ್ಸ್ ಮಾಡೋದಂಥ ಸಮಯ ಏನೂ ಉದ್ಭವಿಸಿಲ್ಲ. ಯಾರೂ ಕೂಡ ಆ ಶಾಸಕಗಳು ಒಂದು ರೇಸಲ್ಲಿ ಓಡಾಡ್ತಾ ಇಲ್ಲ. ಹೆಚ್ಚಿಗೆ ಓಡಾಡ್ತಾ ರೇಸಲ್ಲಿ ಮೀಡಿಯಾವರೇ. ನಾವೊಂದು ಎಮ್ ಎಲ್ ಎಗಳು ನಮಗೇನು ಆ ಥರ ಇಲ್ಲ. ಹೈಕಮಾಂಡ್ ಭದ್ರವಾಗಿದೆ, 140 ಜನ ಎಮ್ ಎಲ್ ಎಗಳಿದ್ದೀವಿ, ಸರ್ಕಾರ ಭದ್ರವಾಗಿದೆ. ಹೈಕಮಾಂಡ್ ಯಾರು ಮುಖ್ಯಮಂತ್ರಿ ಅಂದರೆ ನಾವೆಲ್ಲ ಜೈ ಅನ್ನಲಿಕ್ಕೆ ತಯಾರಾಗಿದ್ದೇವೆ. ಸರ್, ನಿನ್ನೆ ಪ್ರತಾಪ್ ಸಿಂಹ ಸರ್ ಈ ಕಾರಣ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ, ಈಗ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಹೇಳ್ತಾರೆ. ಇರ್ಬೋದು. ಇವರು ಪ್ರತಾಪ್ ಸಿಂಹ ಸತ್ತೋಗಿದ್ದಕ್ಕೆ ಟಿಕೆಟ್ ಕೊಡಲಿಲ್ಲ ಅವರಿಗೆ. ಮೈಸೂರಲ್ಲಿ ಅವರು ಬದುಕಿದ್ದಿದ್ರೆ, ಉತ್ತಮ ಕೆಲಸ ಮಾಡಿದ್ದಿದ್ರೆ ಈ ಬಾರಿ ಎಂ ಪಿ ಟಿಕೆಟ್ ಕೊಡ್ತಾಯಿದ್ರು. ಅವರು ಸತ್ತೋಗಿದ್ದಾರೆ ಅಂತಲೇ ಇಲ್ಲಿ ಅವ್ರಿಗೇನು ಕೆಲಸ ಮಾಡಿಲ್ಲ ಅಂತ ಎಂ ಪಿ ಟಿಕೆಟ್ ಕೊಟ್ಟಿಲ್ಲ. ಪಾಪ ಏನಾಗಿದೆ, ಪ್ರತಾಪ್ ಸಿಂಹ ಅವರು ಒಬ್ಬ ಮೀಡಿಯಾದಿಂದ ಬಂದಂಥವರು. ಒಂದು ಕಡೆ ಮೀಡಿಯಾನೂ ಇಲ್ಲ, ಹಾಗೆ ರಾಜಕಾರಣವೂ ಇಲ್ಲ, ಭ್ರಮೆ ಆಗಿಬಿಟ್ಟಿದೆ ಆತನಿಗೆ. ಹಾಗಾಗಿ ಯಥೇಚ್ಛವಾಗಿ ಏನೋ ಒಂದು ಹೇಳಿಕೆ ಕೊಡ್ತಾ ಇರ್ತಾರೆ. ಸತ್ತೋಗಿಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಹದವಾರ ಸುಭದ್ರವಾಗಿ ಅಭಿವೃದ್ಧಿಯುತ 5 ಗ್ಯಾರಂಟಿಗಳೊಂದಿಗೆ ಇವತ್ತು ನಾವು ಕೊಟ್ಟು ಕೂಡ ಎಲ್ಲ ಭಾಗಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಒಂದು ಕೋಪ್ರೇಷನ್ನಿಂದ ಕೆಲಸಗಳು ಸ್ಲೋ ಆಗಿರ್ಬೋದು, ಅದನ್ನು ಹೊರತುಪಡಿಸಿದರೆ ಯಾವುದು ಕೂಡ ಅಭಿವೃದ್ಧಿಗೆ ಅಥವಾ ಅವರು ಪ್ರತಾಪ್ ಸಿಂಹ ಹೇಳಿದ ರೀತಿಯಲ್ಲಿ ಯಾವುದು ಕೂಡ ಇಲ್ಲಿ ಕೆಲಸಗಳು ನಿಂತಿಲ್ಲ. ಸತ್ತೋದ ಸರ್ಕಾರ ಅಲ್ಲ, ಇಬ್ಬರು ಕೂಡ ಸಮಗ್ರವಾಗಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಅದನ್ನು ಪ್ರತಾಪ್ ತಿಳ್ಕೋಬೇಕು ಅಂತೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ.